ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಹುಕಾಲ ಈ ಹೆಸರನ್ನ ಕೇಳಿದ್ರೆ ಸಾಕು ಎಂಥವರು ಕೂಡ ಒಂದು ಕ್ಷಣ ಹಿಂದೆಟನ್ನ ಹಾಕ್ತಾರೆ. ಯಾವುದೇ ಒಳ್ಳೆಯ ಕೆಲಸ ಮಾಡ್ಬೇಕಿದ್ರು ಕೂಡ ಪಂಚಾಂಗವನ್ನ ನೋಡಿ ರಾಹುಕಾಲ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಯಾಕಂದ್ರೆ ರಾಹುಕಾಲದಲ್ಲಿ ಮಾಡಿದ ಕೆಲಸ ಕೆಟ್ಟು ಹೋಗುತ್ತೆ, ವಿಘ್ನಗಳು ಬರುತ್ತೆ ಅನ್ನೋದು ನಮ್ಮ ನಂಬಿಕೆಯಾಗಿದೆ. ಆದ್ರೆ ಇದೇ ಭಾರತದಲ್ಲಿ ನಮ್ಮದೇ ಕರ್ನಾಟಕದಲ್ಲಿ ಒಂದು ವಿಚಿತ್ರ ಹಾಗೂ ವಿಸ್ಮಯಕಾರಿ ದೇವಸ್ಥಾನವಿದೆ. ಅಲ್ಲಿ ರಾಹುಕಾಲವೇ ಅತ್ಯಂತ ಶ್ರೇಷ್ಠ ಕಾಲವಾಗಿದೆ. ಹೌದು, ಇಲ್ಲಿ ಭಕ್ತರು ಕಾಯೋದು ಒಳ್ಳೆಯ ಸಮಯಕ್ಕಲ್ಲ, ಬದಲಾಗಿ ರಾಹುಕಾಲಕ್ಕೆ. ಅಷ್ಟೇ ಅಲ್ಲ, ನವಜಾತ ಶಿಶುಗಳನ್ನ ಬಾಲೆ ಎಳೆ ದೋಣಿಗಳಲ್ಲಿ ನೀರಿನಲ್ಲಿ ತೇಲಿ ಬಿಡುವಂತಹ ವಿಶಿಷ್ಟ ಆಚರಣೆ ಇರುವುದು ಕೂಡ ಇಲ್ಲೇ. ಅದು ಎಲ್ಲಿ ಅಂತೀರಾ? ಉತ್ತರ ಕರ್ನಾಟಕದ ಆರಾಧ್ಯ ದೈವ ಬಾದಾಮಿಯ ಬನಸಿರೆ ಶಾಕಾಂಬರೆ, ಆಕೆಯೇ ಶ್ರೀ ಬನಶಂಕರೆ. ಕಾಶಿಯ ಗಂಗೆಗಿಂತಲೂ ಪವಿತ್ರವಾದ ಹರಿದ್ರಾ ತೀರ್ಥ ಎಲ್ಲಿದೆ? ದೇವಭೂತಗಳ ಕಾಟವನ್ನ ಕ್ಷಣಾರ್ಧದಲ್ಲಿ ನಿವಾರಿಸೋ ಆ ಶಕ್ತಿ ಯಾವುದು? ಜೋಳದ ರೊಟ್ಟಿ ಪ್ರಿಯೆ ಈ ಬಾದಾಮಿ ಬನಶಂಕರಿಯ ಮಹಿಮೆ ಏನು? ಪೂಜೆ ಮಾಡುವಾಗ ನಡೆದು ಬರ್ತಾಳ ಈ ಮಹಾತಾಯೆ? ಬಾದಾಮಿ ಬನಶಂಕರಿಯ ಗರ್ಭಗುಡಿಯಲ್ಲಿ ನಡೆದ ಮಹಾಪವಾಡವಾದ್ರೂ ಏನು? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಬನಶಂಕರಿಯ ಭಕ್ತರಾಗಿದ್ರೆ ಜೈ ಬನಶಂಕರಿ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಎಷ್ಟು ಬಾರಿ ಬಾದಾಮಿ ಬನಶಂಕರಿಯ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂತ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಬಾದಾಮಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಗುಹಾ ದೇವಾಲಯಗಳು, ಕೆಂಪು ಬಣ್ಣದ ಬೆಟ್ಟಗಳು ಮತ್ತು ಐತಿಹಾಸಿಕ ಸ್ಮಾರಕಗಳು. ಆದರೆ ಈ ಬಾದಾಮಿ ಪಟ್ಟಣದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಚೋಳಚಗುಡ್ಡ ಎಂಬ ಗ್ರಾಮದಲ್ಲಿ ನೆಲೆಸಿದ್ದಾಳೆ ಈ ಶಕ್ತಿ ದೇವತೆ. ಈ ದೇವಾಲಯ ಇವತ್ತು ನಿನ್ನೆ ನಿರ್ಮಾಣವಾಗಿದ್ದಲ್ಲ, ಇದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕಿ ನೋಡಿದ್ರೆ ಈ ದೇವಾಲಯವನ್ನ 7ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ರಾಜರು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ನಿಮಗೊತ್ತಿರಲಿ, ಚಾಲುಕ್ಯರ ಕುಲದೇವತೆಯೇ ಈ ಬನಶಂಕರೆ. ಅವರು ಯುದ್ಧಕ್ಕೆ ಹೊರಡುವ ಮುನ್ನ ಏನೇ ಶುಭ ಕಾರ್ಯ ಮಾಡಲಿ ಮೊದಲು ಬಂದು ನಮಸ್ಕರಿಸ್ತಾ ಇದ್ದಿದ್ದು ಈ ಬನಶಂಕರಿ ತಾಯಿಗೆ. ಅದಾದ ನಂತರ ಕಾಲ ಬದಲಾಯಿತು. 17ನೇ ಶತಮಾನದಲ್ಲಿ ಮರಾಠರ ಆಳ್ವಿಕೆ ಬಂತು. ಆಗ ಮರಾಠರು ಕೂಡ ಈ ದೇವಸ್ಥಾನದ ಶಕ್ತಿಗೆ ತಲೆಬಾಗಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿಸ್ತಾರೆ. ಹೀಗಾಗಿಯೇ ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ದ್ರಾವಿಡ ವಾಸ್ತುಶಿಲ್ಪದ ಜೊತೆ ಮರಾಠ ಶೈಲಿಯ ಪ್ರಭಾವವನ್ನು ಕೂಡ ನಾವು ಕಾಣಬಹುದು. ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಬರುವುದಕ್ಕೆ ಇದು ಕೂಡ ಒಂದು ಕಾರಣ. ಹಾಗಾದ್ರೆ ಬನಶಂಕರಿ ಅನ್ನುವ ಹೆಸರು ಎಷ್ಟು ಸುಂದರವಾಗಿದೆ ಅಲ್ವಾ? ಇದು 2 ಪದಗಳ ಸಂಗಮ. ಬನ ಅಂದ್ರೆ ಕಾಡು ಅಥವಾ ಅರಣ್ಯ ಅಂತ ಅರ್ಥ. ಶಂಕರಿ ಅಂದ್ರೆ ಸಾಕ್ಷಾತ್ ಪರಶಿವನ ಪತ್ನಿ, ಶಿವನ ಪ್ರಿಯೆ ಪಾರ್ವತಿ ಅಂತ ಅರ್ಥ. ದಟ್ಟವಾದ ಕಾಡಿನ ಮಧ್ಯೆ ನೆಲೆಸಿರೋ ಶಿವನ ಅರ್ಧಾಂಗಿಯೇ ಈ ಬನಶಂಕರಿ. ತಿಲಕಾರಣ್ಯ ಎಂಬಂತಹ ಕಾಡಿನಲ್ಲಿ ನೆಲೆಸಿರೋದ್ರಿಂದ ಈ ದೇವಿಗೆ ಈ ಹೆಸರು ಬಂತು ಅಂತ ಹಿರಿಯರು ಹೇಳ್ತಾರೆ. ಇನ್ನು ಪ್ರತಿಯೊಂದು ದೇವಸ್ಥಾನದ ಹಿಂದೆ ಕೂಡ ಒಂದು ರೋಮಾಂಚನಕಾರಿ ಪುರಾಣದ ಕಥೆ ಇರುತ್ತೆ. ಬನಶಂಕರಿ ದೇವಿ ಇಲ್ಲಿ ನೆಲೆಸೋದಕ್ಕೆ ಒಂದು ಬಲವಾದ ಕಾರಣವಿದೆ. ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣದಲ್ಲಿ ಇವರ ಬಗ್ಗೆ ಉಲ್ಲೇಖವಿದೆ. ಕಥೆ ಏನಪ್ಪಾ ಅಂತಂದ್ರೆ, ಹಿಂದೆ ಎಷ್ಟು ಯುಗಗಳ ಹಿಂದೆ ಈ ಪ್ರದೇಶದಲ್ಲಿ ದುರ್ಗಮಾಸುರ ಎಂಬಂತಹ ಭಯಾನಕ ರಾಕ್ಷಸನಿದ್ದ. ಇವನು ಸಾಮಾನ್ಯ ರಾಕ್ಷಸನಾಗಿರ್ಲಿಲ್ಲ. ಇವನ ಕಾಟಕ್ಕೆ ಭೂಲೋಕದ ಮನುಷ್ಯರು ಕೂಡ ಮಾತ್ರವಲ್ಲ, ದೇವಲೋಕದ ದೇವತೆಗಳು ಕೂಡ ತತ್ತರಿಸಿ ಹೋಗ್ತಾ ಇದ್ರು. ಋಷಿ ಮುನಿಗಳು ತಪಸ್ಸು ಮಾಡದಂತೆ ತಡಿತಾ ಇದ್ದ. ಸಾಮಾನ್ಯ ಜನರನ್ನ ಹಿಂಸಿಸ್ತಾ ಇದ್ದ. ಹೆಣ್ಣು ಮಕ್ಕಳನ್ನ ಪೀಡಿಸೋದು ಇವನ ದಿನನಿತ್ಯದ ಕೆಲಸವಾಗಿತ್ತು. ಇದಷ್ಟೇ ಅಲ್ಲದೆ ವೇದಗಳನ್ನ ಅಪಾರಿಸ್ತಾ ಇದ್ದ. ಜಗತ್ತಿನಲ್ಲಿ ಧರ್ಮವೇ ಇಲ್ಲದಂತೆ ಮಾಡಿದ್ದ ಈ ದುರ್ಗಮಾಸುರ ಯಾವಾಗ ಧರ್ಮಕ್ಕೆ ಕುತ್ತು ಬಂತು, ಆಗ ಭೂಮಿ ಬತ್ತಿ ಹೋಯಿತು. ಮಳೆ ಇಲ್ಲದೆ 100 ವರ್ಷಗಳ ಕಾಲ ಬರಗಾಲ ಆವರಿಸಿತು. ಜನ ಹಸುವಿನಿಂದ ಸಾಯುವ ಪರಿಸ್ಥಿತಿ ಬಂತು. ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲದಂತಾಯ್ತು. ಆಗ ಎಲ್ಲ ಋಷಿಮುನಿಗಳು ದೇವತೆಗಳು ಒಟ್ಟಾಗಿ ಹಿಮಾಲಯಕ್ಕೆ ಹೋಗಿ ಪರಶಕ್ತಿಯನ್ನ ಕುರಿತು ಘೋರ ತಪಸ್ಸನ್ನ ಮಾಡ್ತಾರೆ. ಭಕ್ತರ ಕಷ್ಟ ನೋಡಲಾಗದೆ ಜಗನ್ಮಾತೆ ಯಜ್ಞಕುಂಡದಿಂದ ಬೆಂಕಿಯಿಂದ ಪ್ರತ್ಯಕ್ಷರಾಗ್ತಾಳೆ. ಆದ್ರೆ ಇಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ. ಅವಳು ಮೊದಲು ಕಾಣಿಸಿಕೊಂಡಿದ್ದು ಆಯುಧವನ್ನ ಹಿಡಿದುಕೊಂಡಲ್ಲ, ಬದಲಾಗಿ ಹಸುವಿನಿಂದ ಕಂಗೆಟ್ಟಿದ್ದಂತಹ ತನ್ನ ಮಕ್ಕಳನ್ನ ಸಾಕೋದಕ್ಕೆ ತನ್ನ ಶರೀರದಿಂದಲೇ ತರಕಾರಿ, ಹಣ್ಣು, ಕಂದಮೂಲಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಊಟವನ್ನ ನೀಡಿದ್ದು. ಅದಕ್ಕೆ ಅವಳನ್ನ ಶಾಕಾಂಬರಿ ಅಂತ ಕರೀತಾರೆ. ಶಾಕ ಅಂದ್ರೆ ತರಕಾರಿ, ಅಂಬರಿ ಅಂದ್ರೆ ಧರಿಸಿದವಳು ಅಂತ ಅರ್ಥ. ಇನ್ನು ಹೊಟ್ಟೆ ತುಂಬಿದ ಮೇಲೆ ದೇವಿಯ ರೌದ್ರ ರೂಪ ತಾಳ್ತಾಳೆ. ದುರ್ಗಮಾಸುರನ ಜೊತೆ ಭೀಕರ ಯುದ್ಧ ನಡೆಯುತ್ತೆ. ಅಂತಿಮವಾಗಿ ಅದೇ ಬಾದಾಮಿಯ ಮಣ್ಣಿನಲ್ಲಿ ದೇವಿಯು ಆ ರಾಕ್ಷಸನನ್ನ ಸಂಹರಿಸಿ ಅವನ ರುಂಡವನ್ನ ಚೆಂಡಾಡಿದ್ಲು. ದುಷ್ಟ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಿಸಿದಂತಹ ಆ ತಾಯಿ ಭಕ್ತರ ಕೋರಿಕೆಯ ಮೇರೆಗೆ ಅಲ್ಲೇ ಬನಶಂಕರಿಯಾಗಿ ನೆಲೆಸ್ತಾಳೆ. ಏನೋ ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಆ ಅದ್ಭುತ ವಿಗ್ರಹ. ಕಪ್ಪು ಕಲ್ಲಿನಲ್ಲಿ ಕೆತ್ತಲಾಗಿರುವಂತಹ ಈ ಮೂರ್ತಿಯನ್ನು ನೋಡ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ. ದೇವಿ ಸಿಂಹದ ಮೇಲೆ ರಾಜಗಾಂಭೀರ್ಯದಿಂದ ಕುಳಿತಿದ್ದಾಳೆ. ಆಕೆಯ ಪಾದದ ಕೆಳಗೆ ಅವಳಿಂದ ಹತ್ಯೆಯಾದಂತಹ ದುರ್ಗಮಾಸುರನನ್ನ ನೀವು ಕಾಣಬಹುದು. ಇನ್ನು ಈ ದೇವಿಯನ್ನ ಅಷ್ಟಭುಜದ ದೇವಿ ಅಂತಲೂ ಕೂಡ ಕರೀತಾರೆ. ಯಾಕಂದ್ರೆ ದೇವಿಗೆ 8 ಕೈಗಳಿವೆ. ಬಲಗೈಯಲ್ಲಿ ಖಡ್ಗ, ಗಂಟೆ, ತ್ರಿಶೂಲ ಮತ್ತು ಲಿಪಿಗಳನ್ನು ಹಿಡಿದಿದ್ರೆ ಎಡಗೈಯಲ್ಲಿ ಡಮರುಗ, ಡಾಲು, ರುಂಡ ಮತ್ತು ಅಮೃತ ಪಾತ್ರೆಗಳಿವೆ. ಇಲ್ಲಿ ನೀವು ಗಮನಿಸಿ, ಒಂದು ಕಡೆ ರುಂಡ ಅಂದ್ರೆ ಸಾವು, ಇನ್ನೊಂದು ಕಡೆ ಅಮೃತ ಅಂದ್ರೆ ಜೀವನ. ಅಂದ್ರೆ ಹುಟ್ಟು ಸಾವು ಎರಡು ಕೂಡ ಅವಳ ಕೈಯಲ್ಲೇ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಇನ್ನು ಈ
ದೇವಿಯ ಕಣ್ಣುಗಳನ್ನ ಒಮ್ಮೆ ನೋಡಿ, ಇವಳು ತ್ರಿನೇತ್ರೆ. ಶಿವನಂತೆ ಇವಳಿಗೂ ಕೂಡ 3 ಕಣ್ಣುಗಳಿವೆ. ಇವಳು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ಸ್ವರೂಪ. ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ವಿಜಯನಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವನ್ನ ಕಾಣಬಹುದು. ದೇವಸ್ಥಾನದ ಶಿಖರವು ಪಿರಮಿಡ್ ಆಕಾರದಲ್ಲಿದ್ದು ಹಂತ ಹಂತವಾಗಿ ಮೇಲೆತ್ತುತ್ತಾ ಹೋಗುತ್ತೆ. ಇನ್ನು ದೇವಸ್ಥಾನದ ಆವರಣಕ್ಕೆ ಕಾಲಿಡ್ತಾ ಇದ್ದಂತೆ ನಿಮಗೆ ಕಾಣುವುದು ಎತ್ತರವಾದ ದೀಪಸ್ತಂಭಗಳು. ಅದರಲ್ಲೂ ಕಾರ್ತಿಕ ಮಾಸ ಬಂದ್ರೆ ಸಾಕು, ಈ ಕಂಬಗಳಲ್ಲಿ ದೀಪಗಳನ್ನ ಹಚ್ಚಿಡ್ತಾರೆ. ಸಾವಿರಾರು ದೀಪಗಳು ಒಟ್ಟಿಗೆ ಉರಿಯುವ ಈ ದೃಶ್ಯವನ್ನ ನೋಡಿದ್ರೇನೆ ಕಣ್ಣಿಗೆ ಒಂದು ಹಬ್ಬ. ಇನ್ನು ಈ ವಿಡಿಯೋ ಆರಂಭದಲ್ಲಿ ಹೇಳಿದ್ನಲ್ಲ ರಾಹುಕಾಲದ ಬಗ್ಗೆ, ಅದರ ಅಸಲಿ ವಿಷಯಕ್ಕೆ ಬರುವುದಾದ್ರೆ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುಕಾಲ ಅಶುಭ. ಆದ್ರೆ ಬನಶಂಕರಿ ದೇವಸ್ಥಾನದಲ್ಲಿ ಮಾತ್ರ ರಾಹುಕಾಲವೇ ಅತ್ಯಂತ ಪ್ರಶಸ್ತ್ಯ. ಪ್ರತಿದಿನ ಇಲ್ಲಿ ರಾಹುಕಾಲದಲ್ಲಿ ದೇವಿಗೆ ವಿಶೇಷ ಪೂಜೆ ನಡೆಯುತ್ತೆ. ಅದರಲ್ಲೂ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರದ ರಾಹುಕಾಲಗಳಲ್ಲಿ ಇಲ್ಲಿ ಕಾಲಿಡುವುದಕ್ಕೆ ಕೂಡ ಜಾಗ ಇರೋದಿಲ್ಲ. ಯಾಕಂದ್ರೆ ಪುರಾಣಗಳ ಪ್ರಕಾರ ರಾಕ್ಷಸ ಸಂಹಾರವಾದ ಮೇಲೆ ರಾಹುಗ್ರಹವು ದೇವಿಗೆ ಶರಣಾಗಿ, ನಿನ್ನ ಭಕ್ತರಿಗೆ ನಾನು ಯಾವುದೇ ತೊಂದರೆ ಕೊಡುವುದಿಲ್ಲ, ನಿನ್ನ ಸನ್ನಿಧಾನದಲ್ಲಿ ನನ್ನ ಪ್ರಭಾವ ಶೂನ್ಯವಾಗಿರುತ್ತೆ ಅಂತ ವಚನವನ್ನ ನೀಡಿದ್ನಂತೆ. ಹೀಗಾಗಿ ಯಾರೆಲ್ಲ ಜೀವನದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೋ, ಮದುವೆ ಆಗಿಲ್ವೋ, ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ಯೋ ಅಥವಾ ವಾಮಾಚಾರದ ಭಯ ಇದೆಯೋ, ಅವರೆಲ್ಲ ಇಲ್ಲಿ ಬಂದು ರಾಹುಕಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ ಪೂಜೆ ಮಾಡ್ತಾರೆ. ಹೀಗೆ ಮಾಡಿದ್ರೆ ಸಕಲ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅನ್ನೋದು ಇಲ್ಲಿನ ಜನರ ಅಚಲ ನಂಬಿಕೆಯಾಗಿದೆ. ಇನ್ನು ದೇವಸ್ಥಾನದ ಮುಂಭಾಗದಲ್ಲೇ ಒಂದು ಸುಂದರವಾದ ಕಲ್ಯಾಣಿ ಇದೆ. ಇದನ್ನ ಹರಿದ್ರಾ ತೀರ್ಥ ಅಥವಾ ಹರಿಶ್ಚಂದ್ರ ತೀರ್ಥ ಅಂತ ಕರೀತಾರೆ. ಇದು ಬರೀ ನೀರಿನ ಹೊಂಡ ಅಲ್ಲ, ಕಾಶಿಯಲ್ಲಿ ಹರಿಯುವ ಗಂಗೆಗೆ ಎಷ್ಟು ಪವಿತ್ರ ಸ್ಥಾನವಿದೆಯೋ ದಕ್ಷಿಣದಲ್ಲಿ ಹರಿದ್ರಾ ತೀರ್ಥಕ್ಕೆ ಕೂಡ ಅಷ್ಟೇ ಮಹತ್ವವಿದೆ. ಇನ್ನು ಈ ನೀರಿನಲ್ಲಿ ಒಂದು ಬಾರಿ ಮುಳುಗಿ ಎದ್ರೆ ಎಂತಹ ಚರ್ಮ ರೋಗಗಳೇ ಇದ್ರೂ ಕೂಡ ವಾಸಿಯಾಗುತ್ತೆ ಅಂತ ನಂಬಲಾಗುತ್ತೆ. ಆದ್ರೆ ಇಲ್ಲಿ ಅತ್ಯಂತ ಕುತೂಹಲಕಾರಿ ದೃಶ್ಯ ಏನಂದ್ರೆ ನವಜಾತ ಶಿಶುಗಳನ್ನ ಇಲ್ಲಿ ನೀರಿನಲ್ಲಿ ತೇಲಿ ಬಿಡುವುದು. ಹೌದು, ನೀವು ಕೇಳಿಸಿಕೊಂಡಿದ್ದು ನಿಜ. ಇಲ್ಲಿಗೆ ಬರುವ ಭಕ್ತರು ತಮಗೆ ಮಕ್ಕಳಾದ ಮೇಲೆ ಆ ಹಸುಗೂಸುಗಳನ್ನ ಬಾಲೆ ಎಳೆಯ ದೋಣಿಗಳಲ್ಲಿ ಅಥವಾ ಬೆದರಿನ ಪುಟ್ಟಿಯಲ್ಲಿ ಮಲಗಿಸಿ ಆ ಕೊಳದಲ್ಲಿ ತೇಲಿ ಬಿಡ್ತಾರೆ. ಮಗು ಕೊಳದ ಒಂದು ಬದಿಯಿಂದ ತೇಲುತ್ತಾ ಇನ್ನೊಂದು ಬದಿಗೆ ಹೋಗುತ್ತೆ. ಹೇಗೆ ಮಾಡಿದ್ರೆ ಆ ಮಗುವಿಗೆ ದೀರ್ಘಾಯುಷು ಸಿಗುತ್ತೆ. ಬನಶಂಕರಿ ದೇವಿ ಆ ಮಗುವನ್ನ ಸದಾ ಕಾಲ ರಕ್ಷಿಸ್ತಾಳೆ ಅನ್ನೋದು ಇಲ್ಲಿನ ಸಂಪ್ರದಾಯವಾಗಿದೆ. ಈ ದೃಶ್ಯವನ್ನ ನೋಡಿದ್ರೆ ಎಂಥವರ ಮನಸ್ಸು ಕೂಡ ತುಂಬಿ ಬರುತ್ತೆ. ಇನ್ನು ಬನಶಂಕರಿ ದೇವಿ ಅಂದ್ರೆ ಬರೀ ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ, ಇದು ಸಂಭ್ರಮದ ಜಾತ್ರೆ ಕೂಡ ಹೌದು. ಪ್ರತಿ ವರ್ಷ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಪುಷ್ಯ ಮಾಸದಲ್ಲಿ ಇಲ್ಲಿ ಬನಶಂಕರಿ ಜಾತ್ರೆ ನಡೆಯುತ್ತೆ. ಇದನ್ನ ಬನದ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಇದು ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದ್ದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದಲೂ ಕೂಡ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ರಥೋತ್ಸವದ ದಿನ ಇಡೀ ಬಾದಾಮಿಯೇ ಜನಸಾಗರದಲ್ಲಿ ಮುಳುಗಿ ಹೋಗಿರುತ್ತೆ. ಬಣ್ಣ ಬಣ್ಣದ ಅಂಗಡಿಗಳು, ಬಳೆಗಳ ಸದ್ದು, ಆಟಿಕೆಗಳು, ಕೃಷಿ ಉಪಕರಣಗಳ ಮಾರಾಟ ಒಂದಾ ಎರಡ, ಇಲ್ಲಿ ಸಿಗದೇ ಇರೋದೇ ಇಲ್ಲ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಬನಶಂಕರಿ ದೇವಿ ಬಡವರ ತಾಯಿ. ಇಲ್ಲಿಗೆ ಬರೋ ಭಕ್ತರು ಶ್ರೀಮಂತ ಹೋಟೆಲ್ಗಳಲ್ಲಿ ಊಟ ಮಾಡಲ್ಲ, ಬದಲಾಗಿ ದೇವಸ್ಥಾನದ ಆವರಣದಲ್ಲೇ ಕುಳಿತು ಮನೆಗಳಿಂದ ತಂದಿರುವಂತಹ ಅಥವಾ ಅಲ್ಲೇ ಸಿಗುವಂತಹ ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಶೇಂಗಾ ಚಟ್ನಿ ಮತ್ತು ಮೊಸರು ಊಟ ಮಾಡ್ತಾರೆ. ಬನಶಂಕರಿ ದೇವಸ್ಥಾನ ಪ್ರಸಾದ ಅಂತಂದ್ರೆ ಅದು ಜೋಳದ ರೊಟ್ಟಿನೇ. ಆ ರೊಟ್ಟಿಯ ರುಚಿನೇ ಬೇರೆ. ಆ ಚಟ್ನಿ ಪುಡಿ ಖಾರಕ್ಕೆ ಕಣ್ಣಲ್ಲಿ ನೀರು ಬಂದ್ರೂ ಕೂಡ ಮನಸ್ಸಿಗೆ ಮಾತ್ರ ತೃಪ್ತಿ ಸಿಗುತ್ತೆ. ಇದನ್ನು ಅನ್ನದಾಸೋಹ ಅನ್ನೋದಕ್ಕಿಂತ ಪ್ರೀತಿಯ ದಾಸೋಹ ಅಂತ ಹೇಳಿದ್ರೇನೆ ಸರಿ. ಇನ್ನು ನವರಾತ್ರಿ ಬಂದ್ರೆ ಬನಶಂಕರಿ ದೇವಸ್ಥಾನದ ಕಳೆಯೇ ಬೇರೆಯಾಗತ್ತೆ. 9 ದಿನಗಳ ಕಾಲ ದೇವಿಗೆ ಬೇರೆ ಬೇರೆ ಅಲಂಕಾರಗಳನ್ನ ಮಾಡಲಾಗುತ್ತೆ. ಈ ಸಮಯದಲ್ಲಿ ನವಚಂಡಿ ಹೋಮವನ್ನ ನಡೆಸಲಾಗುತ್ತೆ. ಈ ಹೋಮದ ವಿಶೇಷ ಏನಂತಂದ್ರೆ ಇದು ಸೂರ್ಯಾಸ್ತದ ನಂತರ ಶುರುವಾಗಿ ಮರುದಿನ ಸೂರ್ಯೋದಯದವರೆಗೆ ನಡೆಯುತ್ತೆ. ಸೂರ್ಯೋದಯದ ನಂತರ ಪೂರ್ಣಾಹುತಿ ನೀಡಲಾಗುತ್ತೆ. ದೇವಸ್ಥಾನದ 4 ದಿಕ್ಕುಗಳಲ್ಲೂ ಕೂಡ ದ್ವಾರಗಳಿವೆ. ಪ್ರತಿಯೊಂದು ಕಂಬದಲ್ಲೂ ಕೂಡ ಅದ್ಭುತವಾದ ಕೆತ್ತನೆಗಳಿವೆ. ನೀವು ಇತಿಹಾಸ ಪ್ರಿಯರಾಗಿದ್ರೆ ಅಥವಾ ವಾಸ್ತುಶಿಲ್ಪದಲ್ಲಿ ಆಸಕ್ತಿ ಇದ್ರೆ ಈ ದೇವಸ್ಥಾನ ನಿಮಗೆ ಒಂದು ತೆರೆದ ಪುಸ್ತಕವಿದ್ದಂತೆ. ಹಾಗಾದ್ರೆ ಇಷ್ಟೆಲ್ಲ ಮಹಿಮೆ ಇರುವಂತಹ ಬನಶಂಕರಿ ದೇವಿಯ ದರ್ಶನ ಮಾಡೋದು ಹೇಗೆ? ಇದು ತುಂಬಾ ಸುಲಭ ಸ್ನೇಹಿತರೆ. ಬೆಂಗಳೂರಿಂದ ಬಾದಾಮಿಗೆ ನೇರ ರೈಲು ಮತ್ತು ಬಸ್ ಸೌಲಭ್ಯವಿದೆ. ಬಾದಾಮಿ ಪಟ್ಟಣಕ್ಕೆ ಬಂದ್ರೆ ಅಲ್ಲಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಚೋಳಚಗುಡ್ಡ ಇದೆ. ನೀವು ಆಟೋ ಅಥವಾ ಟ್ಯಾಕ್ಸಿಯನ್ನು ಮಾಡ್ಕೊಂಡು ಹೋಗಬಹುದು ಅಥವಾ ಸ್ವಂತ ವಾಹನದಲ್ಲೂ ಕೂಡ ಹೋಗಬಹುದು. ಹೋಗೋ ದಾರಿಯಲ್ಲಿ ಸಿಗುವ ಕೆಂಪು ಬಂಡೆಗಳ ಪ್ರಕೃತಿ ಸೌಂದರ್ಯವನ್ನ ಸವಿಯೋದನ್ನ ಕೂಡ ನೀವು ಮರಿಬೇಡಿ. ನೋಡಿದ್ರಲ್ಲ ರಾಹುಕಾಲವನ್ನೇ ಗೆದ್ದಂತಹ ಭಕ್ತರ ಬಾಳಿಗೆ ಕತ್ತಲನ್ನ ಕಳೆಯುವಂತಹ ತಾಯಿ ಬನಶಂಕರಿಯ ಮಹಿಮೆಯನ್ನ. ಕೇವಲ ಭಕ್ತಿಗಷ್ಟೇ ಅಲ್ಲ, ಐತಿಹಾಸಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಈ ದೇವಸ್ಥಾನ ನಮ್ಮ ನಾಡಿನ ಆಸ್ತಿಯಾಗಿದೆ. ಜೀವನದಲ್ಲಿ ಒಮ್ಮೆಯಾದ್ರೂ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಬನಸಿರಿ ತಾಯಿಯ ಕೃಪೆಗೆ ಪಾತ್ರರಾಗಿ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.